ಡೆವಿಲ್ ಚಿತ್ರದ ಕೆಲಸದಲ್ಲಿ ನಟ ದರ್ಶನ್ ಬ್ಯುಸಿ ಆಗಿದ್ದು ಡೆವಿಲ್ ಚಿತ್ರದ ಡಬ್ಬಿಂಗ್ ನಲ್ಲಿ ನಟ ದರ್ಶನ್ ಪಾಲ್ಗೊಂಡಿದ್ದಾರೆ. ಬೆಂಗಳೂರಿನ ಸ್ಟುಡಿಯೋ ಒಂದರಲ್ಲಿ ಡೆವಿಲ್ ಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ 30% ಚಿತ್ರೀಕರಣ ಆಗಿದೆ, 30% ಕೆಲಸ ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಎಷ್ಟು 30% ಚಿತ್ರೀಕರಣ ಆಗಿ ಕೆಲಸ ಮುಗಿದಿದೆಯಲ್ಲ ಅಷ್ಟಕ್ಕೂ ಕೂಡ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿ ಈಗ ನಟ ದರ್ಶನ್ ಡಬ್ಬಿಂಗ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈಗ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಚಿತ್ರಕ್ಕೆ ಡಬ್ಬಿಂಗ್ ಅನ್ನ ಮಾಡ್ತಾ ಇದ್ದು ಫೆಬ್ರವರಿ 22ರಿಂದ ಶೂಟಿಂಗ್ ನಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನಲ್ಲೇ ಶೂಟಿಂಗ್ ನಡೆಯಲಿದೆ. ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೇ ಸೆಟ್ ಹಾಕಲಾಗಿದೆ. ಆ ಒಂದು ಸೆಟ್ನಲ್ಲಿ ಶೂಟಿಂಗ್ ನಡೆಯಲಿದ್ದು ಹೊಸ ವರ್ಷ, ಹುಟ್ಟಿದ ಹಬ್ಬದ ದಿನ ತಪ್ಪದೆ ಚಿತ್ರಗಳ ಕೆಲಸದಲ್ಲಿ ದರ್ಶನ್ ತೊಡಗಿಸಿಕೊಳ್ತಾ ಇದ್ರು. ಇವತ್ತು ಕೂಡ ಹೊಸ ವರ್ಷ. ಈ ಹಿನ್ನೆಲೆಯಲ್ಲಿ ಡೆವಿಲ್ ಡಬ್ಬಿಂಗ್ ಕೆಲಸವನ್ನ ನಟ ದರ್ಶನ್ ಅವರು ಕೈಗೊಳ್ತಾ ಇದ್ದಾರೆ, ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಡೇಸ್ ಏನಿರುತ್ತೆ ಆ ದಿನದಲ್ಲೇ ಮಾಡಿದ್ರೆ ಇಡೀ ವರ್ಷ ಖುಷಿಯಾಗಿರ್ತೀವಿ, ಇಡೀ ವರ್ಷ ಸಾರ್ಥಕತೆಯ ಒಂದು ಮನೋಭಾವ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಕೆಲವರಿಗೆ ಒಂದೊಂದು ನಂಬಿಕೆ ಇರುತ್ತೆ. ಅದೇ ರೀತಿಯಾಗಿ ನಟ ದರ್ಶನ್ ಇಲ್ಲಿಯವರೆಗೂ ಕೂಡ ಚಾಚು ತಪ್ಪದೆ ಪಾಲಿಸಿಕೊಂಡು ಬಂದಂತಹ ವಿಚಾರ ಅಂತ ಹೇಳಿದ್ರೆ ಹೊಸ ವರ್ಷದ ದಿನ, ತನ್ನ ಹುಟ್ಟು ಹಬ್ಬದ ದಿನ ಅವತ್ತು ಸಿನಿಮಾದ ಕೆಲಸವನ್ನ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳಿ ಅವರು ಚಿತ್ರದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ಅದೇ ರೀತಿಯಾಗಿ ಇವತ್ತು ಡೆವಿಲ್ ಚಿತ್ರದ ಡಬ್ಬಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇವತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಡಬ್ಬಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರಾ? ಈಗಾಗಲೇ ಆ ಒಂದು 30% ಕೆಲಸ ಮುಗಿದಿದೆ, ಅದಕ್ಕೆ ಈಗ ಡಬ್ಬಿಂಗ್ ನಡೆಸಲಾಗ್ತಾ ಇದೆಯಾ? ಉಳಿದಂತೆ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಯಾವಾಗಿನಿಂದ ಅವರು ಪಾಲ್ಗೊಳ್ಳಲಿದ್ದಾರೆ? ಯಾವ ರೀತಿಯಾಗಿ ಚಿತ್ರತಂಡ ರೆಡಿ ಮಾಡ್ಕೊಳ್ತಾ ಇದೆ? ಎಸ್ ನವಿತಾ, ಈಗಾಗಲೇ ನಟ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲೂ ಕೂಡ ಇದ್ದು ಈಗ ಬೇಲ್ ಮುಖಾಂತರ ಹೊರಗಡೆ ಬಂದಿದ್ದಾರೆ. ಅದಾದ ನಂತರ ಈಗ ಸಿನಿಮಾದ ಪ್ರಮೋಷನ್ ಆಕ್ಟಿವಿಟೀಸ್ ಶೂಟಿಂಗಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ವಿಚಾರ ಇತ್ತು. ಸೊ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ತಿಂಗಳಿನಿಂದ ಈ ಒಂದು ಡೆವಿಲ್ ಚಿತ್ರದ ಒಂದು ಶೂಟಿಂಗ್ ಶುರುವಾಗುತ್ತೆ ಅನ್ನುವಂಥ ವಿಚಾರ ಇರುವಂಥದ್ದು. ಅದರ ಜೊತೆಗೆ ಇವತ್ತು ಹೊಸ ವರ್ಷ ಏನು ಇಷ್ಟು ವರ್ಷಗಳ ಕಾಲ ನಟ ದರ್ಶನ್ ಅವರು ಅವರ ಹುಟ್ಟುಹಬ್ಬ ಇರ್ಬೋದು ಅಥವಾ ಹೊಸ ವರ್ಷ ಏನಿದೆ ಅದನ್ನು ಸಿನಿಮಾದ ಕೆಲಸ ಮಾಡುವ ಮುಖಾಂತರ ಆ ದಿನವನ್ನು ಆರಂಭ ಮಾಡ್ತಿದ್ರು. ವರ್ಷ ಪೂರ್ತಿ ಬ್ಯುಸಿ ಆಗಿರ್ಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಿದ್ರು. ಸೊ ಅದೇ ರೀತಿಯಾಗಿ ಈಗ ಈ ವರ್ಷ 2025ರ ಮೊದಲ ದಿನವೂ ಕೂಡ ದರ್ಶನ್ ಅವರು ಬಂದು ಒಂದು ಡೆವಿಲ್ ಚಿತ್ರದ ಯಾವುದಾದ್ರೂ ಕೆಲಸದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಇನ್ನು ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಶೂಟಿಂಗ್ ಕೂಡ ಹೋಗೋಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು 20ರಿಂದ 30% ಅಷ್ಟು ಒಂದು ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೆ ಒಂದು ಹೊಸ ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಒಂದು ಡಬ್ಬಿಂಗ್ ಮಾಡ್ತಾರೆ ಅನ್ನುವಂಥ ವಿಚಾರ ಇತ್ತು. ಸೊ ಆದರೆ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಇದುವರೆಗೂ ಕೂಡ ನಟ ದರ್ಶನ್ ಅವರು ಆ ಡಬ್ಬಿಂಗನ್ನು ಮಾಡಿಲ್ಲ ಅನ್ನುವಂಥ ವಿಚಾರ ಸಿಕ್ಕಿರುವಂಥದ್ದು. ಸೊ ಈಗಾಗಲೇ ಅವರು ನಾಗರಬಾವಿಯಲ್ಲಿರುವಂಥ ಸಾಧು ಕೋಕಿಲ್ ಅವರ ಸ್ಟುಡಿಯೋ, ಒಂದು ಲೂಪ್ ಸ್ಟುಡಿಯೋ ಏನಿದೆ ಅಲ್ಲಿ ಬಂದು ಡಬ್ಬಿಂಗ್ ಮಾಡ್ತಾರೆ ಅನ್ನುವಂಥ ವಿಚಾರ ಇತ್ತು. ಸೊ ಆದರೆ ಈ ವಿಚಾರವಾಗಿ ಸಾಧು ಕೋಕಿಲ್ ಅವರು ಕೂಡ ನಮಗೆ ಖುದ್ದಾಗಿ ಹೇಳಿದ್ರು, ಇದುವರೆಗೂ ದರ್ಶನ್ ಅವರು ಇಲ್ಲಿಗೆ ಯಾರೂ ಬಂದಿಲ್ಲ, ಸೊ ಯಾವುದೇ ಡಬ್ಬಿಂಗ್ ಕೂಡ ಆಗಿಲ್ಲ, ಸೊ ಆ ಥರದ್ದು ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೂಡ ನಮಗೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಸೊ ಅದರ ಜೊತೆಗೆ ಇನ್ನೇನಾದರೂ ನಟ ದರ್ಶನ್ ಅವರು ಅವರ ಡಬ್ಬಿಂಗ್ ವಿಚಾರ ಯಾವುದೇ ಕೆಲಸ ಆದರೆ ಒಂದು ಸಾಧು ಕೋಕಿಲ್ ಅವರ ಸ್ಟುಡಿಯೋ ಇರ್ಬೋದು ಅಥವಾ ಆಕಾಶ್ ಆಡಿಯೋ, ಈ ಎರಡು ಸ್ಟುಡಿಯೋದಲ್ಲೇ ಕೆಲಸ ನಡೀತೆ. ಸೊ ಇನ್ನು ಆಕಾಶ್ ಆಡಿಯೋದಲ್ಲಿ ಏನಾದರೂ ಅವರು ಡಬ್ಬಿಂಗ್ ಮಾಡ್ತಾರೆ ಅನ್ನೋಂಥ ವಿಚಾರ ನಾವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಅಲ್ಲಿ ಸೊ KD ಚಿತ್ರದ ಒಂದು ಡಬ್ಬಿಂಗಿಗೆ ಆ ಒಂದು ಸ್ಟುಡಿಯೋ ಬುಕ್ ಆಗಿರೋದ್ರಿಂದ ನಮಗೆ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಇವತ್ತು ದರ್ಶನ್ ಅವರು ಸೊ ಯಾವುದೇ ಕಾರಣಕ್ಕೂ ಡಬ್ಬಿಂಗ್ ಮಾಡಲ್ಲ. ಕಾರಣ ಇಷ್ಟೇ, ಅವರಿಗೆ ಇನ್ನೂ ಕೂಡ ಬೆನ್ನು ನೋವು ಸರಿ ಹೋಗಿಲ್ಲ. ಅವರಿಗೆ ಬೆನ್ನು ನೋವು ಇರೋ ಕಾರಣ ಫಿಸಿಯೋಥೆರಪಿಯನ್ನು ಪಡ್ಕೋತಾ ಇರೋದ್ರಿಂದ ಸೊ ಇಷ್ಟು ದೂರ ಮತ್ತೆ ಬಂದು ಸೊ ಇಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಟ ದರ್ಶನ್ ಅವರು ಬಂದಿಲ್ಲ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ಆದರೆ ಮನೆಯಲ್ಲೇ ಏನಾದರೂ ಆ ಸಿನಿಮಾದ ಕೆಲಸ ವಿಚಾರವಾಗಿ ಬೇರೆ ಏನಾದರೂ ಆಕ್ಟಿವಿಟೀಸನ್ನು ಮಾಡ್ತಾರಾ? ಸೊ ಅದರ ಬಗ್ಗೆ ಇದುವರೆಗೂ ಕೂಡ ಚಿತ್ರತಂಡ ಯಾವುದೇ ರೀತಿಯಾದಂಥ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಏನಕ್ಕೆಂದರೆ ಆ ಡೆವಿಲ್ ಸಿನಿಮಾ ಶುರುವಾದ ದಿನದಿಂದಲೂ ಕೂಡ ಆ ಚಿತ್ರದ ಏನೇ ಅಪ್ಡೇಟ್ ಇದ್ರೂ ಕೂಡ ಚಿತ್ರದ ನಿರ್ದೇಶಕರಾದಂಥ ಪ್ರಕಾಶ್ ಅವರು ಅವರ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಆ ಡೆವಿಲ್ ಸಿನಿಮಾದ ಫೇಸ್ಬುಕ್ ಪೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅಪ್ಡೇಟ್ ಕೊಡ್ತಿದ್ರು. ಆದರೆ ಇದುವರೆಗೂ ಕೂಡ ಈ ಒಂದು ಚಿತ್ರದ ಡಬ್ಬಿಂಗ್ ವಿಚಾರವಾಗಿ ಎಲ್ಲೂ ಕೂಡ ಒಂದು ಮಾಹಿತಿಯನ್ನು ರಿವೀಲ್ ಮಾಡಿಲ್ಲ ನವಿತಾ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.